ಮಾಜಿ ಪ್ರಧಾನಮಂತ್ರಿಗಳು, ಈ ದೇಶ ಕಂಡಂತಹ ಅಪರೂಪದ ರಾಜಕಾರಣಿಗಳು, ಆರ್ಥಿಕ ಸುಧಾರಣೆಯಲ್ಲಿ ಕ್ರಾಂತಿ ಉಂಟು ಮಾಡಿದ ನಮ್ಮ ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕರಾದ ಮನಮೋಹನ್ ಸಿಂಗ್ ರವರ ನಿಧನದಿಂದ ನಮ್ಮ ದೇಶಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದು ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ಅವರು ಹೊಳೆನರಸೀಪುರ ಪಟ್ಟಣದ ತಮ್ಮ ನಿವಾಸದ ಬಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ಶ್ರದ್ದಾಂಜಲಿ ಸಭೆಯಲ್ಲಿ ಪಾಲ್ಗೊಂಡು ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸುವುದರ ಮೂಲಕ ಮೌನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ, ಸವಲತ್ತಿನ ಕೊರತೆಯಿಂದ ಬಳಲುತ್ತಿರುವ ಅಹಿಂದ ವರ್ಗದವರು ಸೇರಿದಂತೆ ಬಡವರಿಗೆ ನೆರವಾಗುವ ಆಹಾರ ಭದ್ರತಾ ಕಾಯ್ದೆ, ಮಾಹಿತಿ ಹಕ್ಕು ಕಾಯ್ದೆ, ಆಧಾರ್ ಕಾರ್ಡ್ ಯೋಜನೆ ಸೇರಿದಂತೆ ಹಲವಾರು ಜನಪ್ರಿಯ ಯೋಜನೆಗಳನ್ನು ಯುಪಿಎ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದು ದೇಶದ ಕೋಟ್ಯಂತರ ಜನಸಾಮಾನ್ಯರ ಅಂತರಾಳದಲ್ಲಿ ಶಾಶ್ವತವಾಗಿ ಅವರ ಹೆಸರು ಮತ್ತು ಅವರ ಯೋಜನೆಗಳು ಉಳಿಯುವಂತೆ ಮಾಡಿತು. ಅವರ ಮಾರ್ಗದರ್ಶನವನ್ನು ಪ್ರಸ್ತುತ ಕೇಂದ್ರ ಸರ್ಕಾರದವರು ಅನುಸರಿಸಿದ್ರೆ ನಮ್ಮ ದೇಶಕ್ಕೆ ಯಾವ ಹಂತದಲ್ಲಿಯೂ ಆರ್ಥಿಕ ಸಂಕಷ್ಟ ಎದುರಾಗ್ತಾ ಇರಲಿಲ್ಲ. ಈಗಿರುವ ಕೇಂದ್ರ ಸರ್ಕಾರ ಜನವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದ್ದು, ಪ್ರತಿಯೊಂದಕ್ಕೂ ತೆರಿಗೆಯನ್ನ ವಿಧಿಸೋದರ ಮೂಲಕ ದಬ್ಬಾಳಿಕೆ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದೆ ಎಂದು ಬೇಸರ ವ್ಯಕ್ತಪಡಿಸಿದರು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಭಾರತ ದೇಶಕ್ಕೆ ಇವತ್ತು ನಾವು ಭಾರತ ದೇಶದ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಒಬ್ಬ ಹಿರಿಯ ರಾಜಕಾರಣಿಗಳನ್ನ, ಒಬ್ಬ ಪುಸ್ತಕಗಳನ್ನ ಕಳ್ಕೊಳ್ಳುವಂತಹ ಒಂದು ದಿನ ಈ ದಿನ ಆಗಿದೆ. ನಿಮಗೆಲ್ಲ ಗೊತ್ತಿರುವಂಗೆ ಯುಪಿಎ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ 2 ಬಾರಿ ಪ್ರಧಾನಮಂತ್ರಿಗಳಾಗಿದ್ರು, ಹಣಕಾಸು ಸಚಿವರು, ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ರು. ಮತ್ತೆ ಏನು ಬಡವ ಕಾರ್ಯಕ್ರಮಗಳಾದಂತಹ ಏನು ನಮ್ಮ ಆಹಾರ ಕಾಯ್ದೆ, ಈಗ ನಾವೆಲ್ಲ ಅಕ್ಕಿ ಊಟ ಮಾಡ್ತಿದ್ವಿ, ಅದನ್ನ ಮೂಲ ಕಾರ್ಯಕರ್ತ ನಮ್ಮ ಮನಮೋಹನ್ ಸಿಂಗ್ ಅವರು ಅದಾಗಿದ್ರು. ಜೊತೆಗೆ RTI ಅಂತ ನಾವೇನೀಗ ಯಾವುದೇ ರೀತಿ ಮಾಹಿತಿಗಳನ್ನ ಮುಚ್ಚಿಕ್ಕಾಗದೇ ಇರುವಂತಹ ಒಂದು ಕಾಯ್ದೆ ತಂದಿದ್ದೆ, ಅದು ನಮ್ಮ ಮನಮೋಹನ್ ಸಿಂಗ್ ಅವರು. ಜೊತೆಗೆ RT ಏನು ಈಗ ರೈಟ್ ಟು ಎಜುಕೇಶನ್ ಆಕ್ಟ್ ಈಗ ತೆಗೆದಾಕಿದ್ದಾರೆ, ಆದ್ರೆ ಅದೆಲ್ಲ ಬಡವರು ಜನರ ಪರ ಮಾಡಿದ್ದೆ ನಮ್ಮ ಆಗಿನ ಪ್ರಧಾನಮಂತ್ರಿಗಳು, ರಾಜಕೀಯ ಮುತ್ಸದಿ, ಹಣಕಾಸಿನ ತಜ್ಞರಾದಂತಹ ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ತುಂಬಾ ದುಃಖ ಆಗ್ತದೆ. ವಯೋಮಿತಿಯಿಂದ ಅಗಲೂ ಸಹ ನಮ್ಮ ದೇಶಕ್ಕೆ ಮತ್ತೆ ನಮ್ಮ ಕಾಂಗ್ರೆಸ್ಗೆ ಏನೋ ಒಂದು ಹಿರಿಯ ಮುತ್ಸದಿ ಕಳ್ಕೊಳ್ಳುವಂತಹ ಒಂದು ಬೇಜಾರಿದ್ವಿ. ಯಾಕಂತ ಹೇಳಿದ್ರೆ ಹಣಕಾಸು ತಜ್ಞರು, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆರ್ಥಿಕ ಸ್ಥಿತಿ ಏನು UPA 1 ಮತ್ತೆ UPA 2 ಸರ್ಕಾರದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಒಂದು ಮೇಲೆತ್ತುವ ಕೆಲಸವನ್ನ, ಒಂದು GDP ಅನ್ನ ಮೇಲೆತ್ತುವ ಕೆಲಸವನ್ನ ಮಾಡಿರುವಂತಹ ಹೆಗ್ಗಳಿಕೆ ನಮ್ಮ ಮನಮೋಹನ್ ಸಿಂಗ್ ಅವರು. ಆ ಶಕ್ತಿ ಮತ್ತೆ ಹುಟ್ಟು ಬರ್ಬೇಕಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಯಾಕಂತ ಹೇಳಿದ್ರೆ ಇಂಥ ಒಂದು ರಾಜಕಾರಣಿಗಳು, ಇಂಥ ಹಿರಿಯ ಮುತ್ಸದಿ ನಮಗೆ ನಾಡಿಗೆ, ರಾಜ್ಯಕ್ಕೆ, ದೇಶಕ್ಕೆ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ಬಡವರು, ದಿನಲ್ಲ ಬಿಟ್ಟು ಹಿಂದುಳಿದವರಿಗೆ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ಅದು UPA 1 UPA 2 ಅದೇ ಆದಂತಹ ಬಡವರು ಜನಪದ ಒಂದು ಕಾರ್ಯಕ್ರಮಗಳು. ಅದಕ್ಕೆಲ್ಲ ಮುಂದಾಳತ್ವ ಹೊರಟಿದ್ದು, ಅಧ್ಯಕ್ಷತೆ ವಹಿಸಿದ್ದೆ ನಮ್ಮ ಮನಮೋಹನ್ ಸಿಂಗ್ ಸರ್ ಅವರು. ಇವತ್ತು ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿಯನ್ನ ನಾವು ಕೋರೋಣ. ಎಷ್ಟು ಹೇಳಿದ್ರು ಅವ್ರ ಬಗ್ಗೆ ಬಣ್ಣಿಸಲು ನಾವು ಸಾಲದು. ಕಾಂಗ್ರೆಸ್ಗಂತೂ ಅತಿ ದೊಡ್ಡ ನಷ್ಟ ಇವತ್ತು ಆಗಿದೆ ನಮ್ಗೆ. ಯಾಕಂದ್ರೆ ಅವರು ಮತ್ತೆ ನಾನು ಪದೇ ಯಾಕೆ ಹೇಳ್ತಾ ಇದ್ದೀನಿ ನಷ್ಟ ಆಗಿದೆ ಕಾಂಗ್ರೆಸ್ಗೆ ಅಂತ ಹೇಳಿದ್ರೆ, ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಪಕ್ಷ ಮುನ್ನಡೆಸಿದ್ದು ಎಷ್ಟು ಸರ್ಕಾರ ಜನಪರ ಯೋಜನೆಗಳನ್ನ ಕೊಟ್ಟಿರುವಂತ ಕೆಲಸವನ್ನ ಮಾಡಿದ್ರು. ಅದೇ ರೀತಿ ನಾವೆಲ್ಲ ಅವರ ಕೊಟ್ಟಿರೋ ಮಾರ್ಗದರ್ಶನ ನಾವೆಲ್ಲ ಸಾಗೋಣ. ಕೊನೆಯದಾಗಿ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಇಂಥ ಆರ್ಥಿಕ ತಜ್ಞರು, ಆರ್ಥಿಕ ಪರಿಸ್ಥಿತಿಯನ್ನ ಉತ್ತೇಜಿತಗೊಳಿಸುವಂತಹ ತಜ್ಞರು ಮತ್ತೆ ಹುಟ್ಟಲ್ಲ. ಯಾಕಂತ ಹೇಳಿದ್ರೆ ಈಗಿರುವಂತಹ ಸರ್ಕಾರ, ಕೇಂದ್ರ ಸರ್ಕಾರ ನಿಮ್ಗೆಲ್ಲ ಗೊತ್ತು ಏನು ವಿರೋಧಿ ನೀತಿಗಳನ್ನ ಅನುಸರಿಸ್ತಿದೆ. ಎಲ್ಲದಕ್ಕೂ ಕಂದಾಯ ಅವರೇನು ಟ್ಯಾಕ್ಸ್ಗಳನ್ನ ಹಾಕ್ತಾ ಇದ್ದಾರೆ, ಎಲ್ಲ ಒಂದು ದಬ್ಬಾಳಿಕೆ ನಡೆದಿದೆ. ಅದನ್ನೆಲ್ಲ ನಾವು ಯಾಕೆ ನಾವು ಇವತ್ತು ಅನುಭವಿಸ್ತಿದ್ದೀವಿ ಅಂತ ಹೇಳಿದ್ರೆ, ಅವತ್ತು ಇವರು ಹಾಕೊಟ್ಟಿದ್ದಂತಹ ಒಂದು ಮಾರ್ಗದರ್ಶನ ಇದೇ ಸರ್ಕಾರ ಹೋಗಿದ್ರೆ ಖಂಡಿತವಾಗಿ ಈ ಸ್ಥಿತಿ ನಮ್ಮ ದೇಶಕ್ಕೆ ಬರ್ತಿರ್ಲಿಲ್ಲ. ಆದ್ರೂ ಅದನ್ನ ಮುಂದಿನ ದಿನಗಳಲ್ಲಾದ್ರೂ ಈಗ ನಡೆಸುವಂತಹ ಕೇಂದ್ರ ಸರ್ಕಾರ ಅದನ್ನ ಇವರನ್ನ ಅನುಸರಿಸಲಿ ಅಂತ ಹೇಳ್ತಾ, ಈ ಸಭೆಗೆ ಎಲ್ಲರೂ ಬಂದಿದ್ರಿ. ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಎಲ್ಲ ಹೋಬಳಿಯ ನಾಯಕರುಗಳು, ನಮ್ಮ ಹೊಳೆನರಸೀಪುರ ನಗರದ ಎಲ್ಲ ನಾಯಕರುಗಳು, ನಮ್ಮ ವಿಧಾನಸಭಾ ಕ್ಷೇತ್ರ ಎಲ್ಲ ನಮ್ಮ ನಾಯಕರುಗಳು, ಕಾರ್ಯಕರ್ತರು, ಮುಖಂಡರು ಬಂದಿದ್ರಿ. ಎಲ್ರಿಗೂ ತುಂಬ ಧನ್ಯವಾದಗಳು. ನಾವೆಲ್ಲ ಒಮ್ಮತವಾಗಿ ಮುಂದಕ್ಕೆ ಇವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪಾಲಿಸೋಣ. ನಾವು ಎಷ್ಟೇ ಇವ್ರ ಬಗ್ಗೆ ಬಂದಿದ್ರು ಸಾಲದು. ನಾವಿವತ್ತು ಕಾಂಗ್ರೆಸ್ ಪಕ್ಷಕ್ಕಂತೂ ಖಂಡಿತವಾಗಿಯೂ ಇದು. ಮನಮೋಹನ್ ಸಿಂಗ್ ರಂತಹ ಆರ್ಥಿಕ ತಜ್ಞರು ನಮ್ಮ ದೇಶದಲ್ಲಿ ಮತ್ತೆ ಹುಟ್ಟಿ ಬರೋದು ಅಸಾಧ್ಯ.
ಇವರ ಮಾರ್ಗದರ್ಶನದಲ್ಲಿ ನಾವುಗಳೆಲ್ಲರೂ ಸಾಗೋದರ ಮೂಲಕ ಅವರ ಆದರ್ಶ ಮತ್ತು ತತ್ವ ಹಾಗೂ ಸಿದ್ಧಾಂತಗಳನ್ನು ನಮ್ಮ ನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಇವರು ನಮ್ಮ ದೇಶದ ಅತ್ಯಮೂಲ್ಯ ಆಸ್ತಿ ಎಂದರು. ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವಿಕೆ ನಾರಾಯಣ್ ಮಾತನಾಡಿ 75,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ ಕೀರ್ತಿ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲಬೇಕೆಂದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸವರಾಜು ಮಾತನಾಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಡಿ ಲಕ್ಷ್ಮಣ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಶಿವಕುಮಾರ್, ಸದಸ್ಯ ಪ್ರಸನ್ನಕುಮಾರ್, ಮಿರ್ಜಾ ಅಲಿಮದತ್, ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಂಗಸ್ವಾಮಿ, ಕೆಡಿಪಿ ಸದಸ್ಯರಾದ ಕೆಕೆ ಲೋಕೇಶ್, ಸುರೇಶ್, ಪುರಸಭಾ ಸದಸ್ಯ ಬೈರಶೆಟ್ಟಿ, ಮಾಜಿ ಸದಸ್ಯ ರಾಘವೇಂದ್ರ ಕುಮಾರ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ರವಿಕುಮಾರ್, ಅದ್ದಿಹಳ್ಳಿ ಮಂಜುನಾಥ್, ಇದ್ರಿಸ್, ಮುಜಾಹಿದ್ ಸೇರಿದಂತೆ ನೂರಾರು ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಮೌನಾಚರಣೆಯಲ್ಲಿ ಪಾಲ್ಗೊಂಡು ನಮನ ಸಲ್ಲಿಸಿದರು. ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಹೊಳೆನರಸೀಪುರ.